10 ರಾಜ್ಯಗಳ ರಾಜ್ಯಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಮಾರ್ಚ್ 16ಕ್ಕೆ 37 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಫೆಬ್ರವರಿ 26ಕ್ಕೆ ಚುನಾವಣಾ ನೋಟಿಫಿಕೇಶನ್ ಹೊರಬೀಳುತ್ತೆ. 10 ರಾಜ್ಯಗಳ ರಾಜ್ಯಸಭಾ ಚುನಾವಣೆಗೆ ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರದಲ್ಲಿ ಹೈ ವೋಲ್ಟೇಜ್ ಸಂಚಲನವನ್ನು ಸೃಷ್ಟಿ ಮಾಡಲಿದೆ. ಶರದ್ ಪವಾರ್, ಅಭಿಷೇಕ್ ಮನು ಸಿಂಘ್ವಿ ಅವಧಿ ಅಂತ್ಯ ಆಗ್ತಾ ಇದೆ. ರಾಜ್ಯಸಭಾ ಸದಸ್ಯತ್ವ ಏನಿದೆ, ಸೊ ಹಾಗಾಗಿ ನೋಡಿ, ಇವಿಎಂ ಇಲ್ಲ, ಕೇವಲ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯುತ್ತೆ. ಅದು ವಿಶೇಷ. ಈ ಬಾರಿ ವೈಲೆಟ್ ಸ್ಕೆಚ್ ಪೆನ್ ಮೂಲಕವೇ ವಿಧಿ ಬರಹವನ್ನ ಬರೆಯಲಾಗುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಂಖ್ಯಾಬಲದ ಜಿದ್ದಾಜಿದ್ದಿ ಕೂಡ ಏರ್ಪಡಲಿದೆ. ಮೇಲ್ಮನೆಯಲ್ಲಿ ಯಾರದ್ದು ಮೇಲ್ಗೈ, ಇದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ರಾಜ್ಯ ವಿಧಾನಸಭೆಗಳ ಬಲಾಬಲದ ಮೇಲೆ ನಿರ್ಧಾರವಾಗಲಿದೆ ಭವಿಷ್ಯ. 10 ರಾಜ್ಯಗಳ ರಾಜ್ಯಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಮಾರ್ಚ್ 16ಕ್ಕೆ 37 ಸ್ಥಾನಗಳಿಗೆ ನಡೆಯುವಂತಹ ಮತದಾನ ಪ್ರಕ್ರಿಯೆ. ಫೆಬ್ರವರಿ 26ಕ್ಕೆ ಚುನಾವಣಾ ನೋಟಿಫಿಕೇಶನ್ ಹೊರಬೀಳಲಿದೆ. ಅಖಾಡಕ್ಕೆ ಘಟಾನುಘಟಿ ನಾಯಕರುಗಳು ಕಣಕ್ಕಿಳಿತಾ ಇದ್ದಾರೆ. ಸೊ ಇದು ಪ್ರಮುಖವಾಗಿ ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರದಲ್ಲಿ ಹೈ ವೋಲ್ಟೇಜ್ ಸಂಚಲನ ಕೂಡ ಸೃಷ್ಟಿ ಮಾಡಲಿದೆ. ಏಪ್ರಿಲ್ನಲ್ಲಿ ಖಾಲಿಯಾಗಲಿರುವಂತಹ ಕುರ್ಚಿಗಳಿಗೆ ಮಾರ್ಚ್ನಲ್ಲೇ ಪವರ್ ಗೇಮ್ ಶುರುವಾಗಲಿದೆ. ಶರದ್ ಪವಾರ್, ಅಭಿಷೇಕ್ ಮನು ಸಿಂಘ್ವಿ ಅವಧಿ ಕೂಡ ಅಂತ್ಯವಾಗ್ತಿದೆ. ಮತದಾನದ ದಿನವೇ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ. ಮಾರ್ಚ್ 16 ಸಂಜೆ 5 ಗಂಟೆಗೆ ಅಭ್ಯರ್ಥಿಗಳ ಜಾತಕ ಹೊರಬೀಳುತ್ತೆ. ಇವಿಎಂ ಇಲ್ಲ, ಕೇವಲ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ವೈಲೆಟ್ ಸ್ಕೆಚ್ ಪೆನ್ ಮೂಲಕವೇ ಹಣೆ ಬರಹವನ್ನ ಬದಲಾಯಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಬಿಜೆಪಿ ಕಾಂಗ್ರೆಸ್ ಸಂಖ್ಯಾಬಲ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಮೇಲ್ಮನೆಯಲ್ಲಿ, ರಾಜ್ಯಸಭೆಯಲ್ಲಿ ಯಾರದ್ದು ಮೇಲುಗೈ, ರಾಜ್ಯ ವಿಧಾನಸಭೆಗಳ ಬಲಾಬಲದ ಮೇಲೆ ಭವಿಷ್ಯ ನಿರ್ಧಾರವಾಗುತ್ತೆ. 10 ರಾಜ್ಯಗಳ ರಾಜ್ಯಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗಾಗಿ ಕುತೂಹಲ ಕಡಿಮೆ ಮಾಡಿ ಕೊಡ್ತಾ ಇರುವಂಥದ್ದು. ಫೆಬ್ರವರಿ 26ಕ್ಕೆ ಚುನಾವಣಾ ನೋಟಿಫಿಕೇಶನ್ ಹೊರಬೀಳುತ್ತೆ. ಘಟಾನುಘಟಿ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ಕಣದಲ್ಲಿದ್ದಾರೆ. ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರದಲ್ಲಿ ಹೈ ವೋಲ್ಟೇಜ್ ಪವರ್ ಗೇಮ್ ಶುರುವಾಗುತ್ತೆ. ಏಪ್ರಿಲ್ನಲ್ಲಿ ಖಾಲಿಯಾಗಲಿರುವಂತಹ ಕುರ್ಚಿಗಳಿಗೆ ರಾಜ್ಯಸಭಾ ಸದಸ್ಯತ್ವ ಏಪ್ರಿಲ್ಗೆ ಮುಗಿಯಲಿದೆ. ಸೊ ಹಾಗಾಗಿ ರಾಜ್ಯಸಭೆಗೆ ಮತದಾನ ನಡೆಯಲಿದೆ. ಇವಿಎಂ ಇಲ್ಲ, ಆದರೆ ಬ್ಯಾಲೆಟ್ ಪೇಪರ್ಗಳ ಮೂಲಕವೇ ಮತದಾನ ಪ್ರಕ್ರಿಯೆ ನಡೆಯುವಂಥದ್ದು. ವೈಲೆಟ್ ಸ್ಕೆಚ್ ಪೆನ್ ಮೂಲಕವೇ ವಿಧಿ ಬರಹವನ್ನ, ಜಾತಕವನ್ನ ಬರೆಯಲಾಗುತ್ತೆ, ಅವರ ಹಣೆ ಬರಹ ಬರೆಯಲಾಗುತ್ತೆ. ಇನ್ನು ಸಂಖ್ಯಾಬಲ ಕೂಡ, ಬಿಜೆಪಿ ಕಾಂಗ್ರೆಸ್ ನಡುವಿನ ಸಂಖ್ಯಾಬಲ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ. ಹಾಗಾಗಿ ಮೇಲ್ಮನೆಯಲ್ಲಿ ಯಾರದ್ದು ಮೇಲ್ಗೈ ಅನ್ನುವಂಥದ್ದು ನಿರ್ಧಾರವಾಗಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.